ನಿನ್ ಜಾತಕ ಚೆನ್ನಾಗಿರೋದಕ್ಕೆ ಚಿಕ್ಕ ಗಾಯದಿಂದ ಪಾರಾದೆ. ಮತ್ತೆ ಹೇಗೆ ಮೇಡಮ್? ಹಾಗಿದ್ಮೇಲೆ ಈ ಮದ್ವೆ ಯಾಕೆ? ಯಾಕಂದ್ರೆ ಜೈ ನನ್ಗೆ ಬೇಕು, ಅದಕ್ಕೆ. ಸರ್, ನಾ ಮದ್ವೆ ಮಾಡ್ಕೊಂಡ್ರೆ ನೀವ್ ಸಾಯ್ತೀರ ಅಂತ ಹೇಳ್ತಿದ್ದೀರಲ್ಲ. ಈ 5 ದಿನದಲ್ಲಿ ಮದ್ವೆ ಆದ್ರೆ ಸಾಯ್ತೀನಿ. ಈ 5 ದಿನ ಅಷ್ಟೇ ನನಗೆ ಯಮಗಂಡ. 6ನೇ ದಿನದಿಂದ ನನಗೆ ಅದೃಷ್ಟ. ಅರ್ಥ ಆಗಿಲ್ಲ ಮೇಡಮ್. ನಾನು ಹೇಳ್ತೀನಿ ಗಂಗಾ. ನಿತ್ಯ ಜಾತಕದ ಪ್ರಕಾರ ಈ 5 ದಿನ ಅವಳು ಜೈ ಜೊತೆಗಿರ್ಬಾರ್ದು. 6ನೇ ದಿನ ಶನಿ ಪ್ರಭಾವ ದೂರ ಆಗತ್ತೆ. ಅದಕ್ಕೆ ಈ 5 ದಿನ ಜೈ ಪಕ್ಕದಲ್ಲಿ ನೀನಿರು ಅಂತ ಹೇಳಿದ್ದು. ಈಗ ಅರ್ಥ ಆಯ್ತಾ? ಮತ್ತೆ ಈ ವಿಷಯನ ಮೊದ್ಲೇ ನನಗೆ ಯಾಕೆ ಹೇಳಿಲ್ಲ ಮೇಡಮ್? ನನ್ ಜಾತಕನ ನಿನಗೆ ಯಾಕೆ ಹೇಳ್ಬೇಕೆ? ಈಗ ಹೇಳಿದ್ಲಲ್ಲ ಗಂಗಾ. ಮತ್ತೆ ಸರ್ ಜೊತೆ ಮದ್ವೆ ನೀನ್ ಮಾಡ್ಕೋಬೇಕು ಅಂದ್ಕೊಂಡ್ಯಾ? ಸಾಯಿಸ್ಬಿಡ್ತೀನಿ. ಪೀಠದ ತನಕ ನೀನು, ಮದ್ವೆ ನಾನ್ ಮಾಡ್ಕೊಂತೀನಿ. ನನ್ ಕುತ್ತಿಗೆಗೆ ಜೈ ತಾಳಿ ಕಟ್ತಾನೆ. ಅಲ್ಲಿವರೆಗೂ ನೀನು ಡೂಪ್ಲಿಕೇಟ್ ಮದುಮಗಳು ಅಷ್ಟೇ. ಥ್ಯಾಂಕ್ಸ್ ಮೇಡಮ್. ನಿಜವಾದ ವಿಷಯ ಗೊತ್ತಿಲ್ಲದೆ ಹೆದರದ್ದೆ, ನಿಮ್ಮೇಲೆ ಕೋಪ ಮಾಡ್ಕೊಂಡೆ. ಸಾರಿ. ಈಗ ವಿಷಯ ತಿಳಿತಲ್ಲ, ಹೋಗಿ ಕೆಲಸ ನೋಡು. ಜೈ ಜೊತೆ ಮತ್ತೆ ಕ್ಲೋಸ್ ಆಗಿರ್ಬೇಡ. ನೀವು ಹೇಳಿದ್ರು ಹೇಳ್ದೇ ಇದ್ರು ನನ್ನ ಹದ್ದಲ್ಲಿ ನಾನು ಇರ್ತೀನಿ ಮೇಡಮ್. ನೀವು ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು. ನಿಮಗೆ ಯಾವ ತೊಂದರೆ ಆಗದಿದ್ದ ಹಾಗೆ ನಾನು ನೋಡ್ಕೋತೀನಿ. ಸರಿ ಹೋಗು. ಚೆನ್ನಾಗಿ ಮ್ಯಾನೇಜ್ ಮಾಡ್ತೆ ನಿತ್ಯ. ನಿಜವಾದ ವಿಷಯ ಎಲ್ಲಿ ಹೇಳ್ಬಿಡ್ತೀಯೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ನಾನೇನು ಅಷ್ಟೊಂದು ದಡ್ಡಿ ಅಲ್ಲ ಮಾಮ್, ನನಗೂ ಗೊತ್ತಿದೆ. ಸರಿ ಬಿಡು. ಗಂಗಾ ಅಮ್ಮನ್ನ ಬೇರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ಯಾ? ಹೇಗಿದ್ದಾಳೆ ಇವಾಗ? ಸಾಯೋದ ಬದುಕೋದ ಅಂತ ಒದ್ದಾಡ್ತಿದ್ದಾಳೆ. ಪೂರ್ ಗಂಗಾಸ್ ಪೇಷಂಟ್ ಮದರ್. ಸರ್, ನಾಳೆ ಎಲ್ಲಾ ಪೇಪರಲ್ಲೂ ಪ್ರಿಂಟ್ ಆಗ್ಬೇಕಾದ ನ್ಯೂಸ್ನ ಸ್ಯಾಂಪಲ್ ತಂದಿದ್ದೀನಿ, ಒಂದ್ಸರಿ ನೋಡಿ. ಪರ್ಫೆಕ್ಟ್. ಈ ಮ್ಯಾಟರ್ ಸಾಕು. ನಾಳೆ ಎಲ್ಲ ನ್ಯೂಸ್ ಪೇಪರಲ್ಲೂ ಬರುತ್ತಲ್ಲ? ಲೋಕಲ್ ನ್ಯೂಸ್ ಜೊತೆ ನ್ಯಾಷನಲ್ ನ್ಯೂಸ್ ಪೇಪರ್ಗೂ ಕೊಟ್ಟಿದ್ದೀನಿ ಸರ್, ಎಲ್ಲದ್ರಲ್ಲೂ ಬರತ್ತೆ. ಗುಡ್. ನಾಳೆಯಿಂದ ನಿನ್ ಫೋನ್ ಯಾವಾಗ್ಲೂ ಆನಲ್ಲೇ ಇರಬೇಕು. ಆಗ್ಲಿ ಸರ್. ಯಾವ ಕ್ಷಣನಾದ್ರೂ ತುಳಸಿಯಿಂದ ಕಾಲ್ ಬರಬಹುದು. ಯಾಕಂದ್ರೆ ಅವಳಿಗೋಸ್ಕರ ಹುಡುಕೋದು ಈ ಪ್ರಪಂಚದಲ್ಲಿ ನಾನೊಬ್ಬನೇ ಅಂತ ಅವಳಿಗೂ ಕೂಡ ಗೊತ್ತು. ಅವಳು ಕೂಡ ನನಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಆ ತುಳಸಿ ನಿಮ್ಗೆ ಏನಾಗ್ಬೇಕು ಸರ್? ನನ್ನ ತಂಗಿ ಇದ್ದ ಹಾಗೆ, ಅದಕ್ಕಿಂತ ಹೆಚ್ಚು ಏನೂ ಹೇಳಕ್ಕಾಗಲ್ಲ. ಅವ್ರನ್ನ ಬಿಟ್ರೆ ನಿಮ್ಗೆ ಯಾರು ಬಂಧುಗಳಿಲ್ವಾ ಸರ್? ಇಲ್ಲ ಇಲ್ಲ, ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋದಿಲ್ಲ. ನೀನು ಯಾವತ್ತೂ ಕೇಳಬೇಡ. ಸಾರಿ ಸರ್. ಮತ್ತೆ ಹೇಳ್ತಿದ್ದೀನಿ, ತುಳಸಿ ಬಿಟ್ಟು ಇನ್ಯಾರು ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡಬೇಡ. ತುಳಸಿ ಕಾಲ್ ಮಾಡುತ್ತಿದ್ದ ಹಾಗೆ ನನ್ನ ಕಾನ್ಫರೆನ್ಸ್ ಹಾಕೋ. ಯು ಕ್ಯಾನ್ ಗೋ. ಗುಡ್ ನೈಟ್ ಸರ್. ಈ ನೈಟ್ ನಿಜವಾಗ್ಲೂ ನನಗೆ ಗುಡ್ ನೈಟೇ. ಚಿಚಿ, ಇವರೇನ್ ಮನುಷ್ಯರು ಇಲ್ಲ ಊಸ್ರುವಳಿಗಳು? ಅರ್ಥನೇ ಆಗ್ತಿಲ್ಲ. ನೆನ್ನೆ ನೋಡಿದ್ರೆ ಫಾರ್ಮ್ ಹೌಸ್ ಅಲ್ಲಿ ಮದ್ವೆ ಅಂದ್ರು, ಇವತ್ ನೋಡಿದ್ರೆ ದೇವಸ್ಥಾನದಲ್ಲಿ ಪೂಜೆ ಅಂತಿದ್ದಾರೆ. ಈ ಆಕಸ್ಮಿಕ ಪ್ರಯಾಣ ಕೂಡ ನಮ್ ಒಳ್ಳೇದಿಕ್ಕೆ ಚಂದ್ರಿಕಾ. ಅವ್ರ ಗುಡಿಲಿ ಪೂಜೆ ಮಾಡಿದ್ರೆ ನಮ್ಗೂ ಒಳ್ಳೇದಾಗದ್ ಹೇಗ್ರಿ? ಅವ್ರು ಗುಡಿಲಿ ಪೂಜೆ ಮಾಡಿದ್ರಲ್ವಾ, ಗುಡಿ ತನಕ ಹೋದ್ರೆ ತಾನೇ. ಹೋಗ್ಬೇಕು ಅಂತ ಹೊರಟವ್ರು ಯಾಕೆ ನಿಲ್ತಾರೆ? ಅವರು ನಿಲ್ಲಲ್ಲ, ನಾವೇ ತಡಿಬೇಕು. ನಿಮ್ದೊಳ್ಳೆ ಕತೆ ಆಯ್ತು. ನಾವು ಹೇಳಿದ್ರೆ ಅದನ್ನ ಕೇಳೋರು ಯಾರಿದ್ದಾರೆ? ಮಾತಿಂದಲ್ಲ, ಕೆಲ್ಸದಿಂದ ತಡೆಯೋದು. ರೂಪಾ ಕಾರ್ ಬ್ರೇಕು ಕೆಲಸ ಮಾಡ್ದಿದ್ದ ಹಾಗೆ ಮಾಡ್ತೀನಿ. ದಾರಿ ಮಧ್ಯ ಬ್ರೇಕ್ ಬೀಳ್ದೆ ಪ್ರಮಾದ ಆಗಿ ಪ್ರಯಾಣ ನಿಂತು ಹೋಗತ್ತೆ.
ಅಷ್ಟೇ ಅಲ್ಲ, ನಮ್ ಅದೃಷ್ಟ ಚೆನ್ನಾಗಿದ್ರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ರೂಪಾ ಮತ್ತೆ ನಿತ್ಯ ಸತ್ ಹೋಗೋ ಚಾನ್ಸ್ ಕೂಡ ಇದೆ. ಅಂದ್ರೆ ನಮ್ ಪ್ರಯಾಣ ನಿಂತು ಹೋಗುತ್ತೆ, ಆ ತಾಯಿ ಮಗಳಿಗೆ ಪರಲೋಕದ ಪ್ರಯಾಣ ಆಗತ್ತೆ ಅಂತೀರಾ? ಅವ್ರು ಅದೇ ಕಾರಲ್ಲಿ ಹೋಗ್ತಾರೆ ಅನ್ನೋ ಗ್ಯಾರಂಟಿ ಏನು? ಜೈ ಕಾರಲ್ಲೂ ಹೋಗ್ಬಹುದಲ್ಲ? ಆ ಕೆಲ್ಸ ನೀನ್ ನೋಡ್ಕೋ, ಬ್ರೇಕ್ ತೆಗಿಯೋ ಕೆಲ್ಸ ನಾನ್ ಮಾಡ್ತೀನಿ. ಸರಿ, ಬೇಗ ಕೆಲಸ ಮಾಡಿ. ಯಾರಾದ್ರೂ ಬರ್ತಾರ ಅಂತ ನಾನು ನೋಡ್ಕೋತೀನಿ. ಹೋಗಿ. ಅಯ್ಯೋ ರೀ, ಅವ್ರು ಬಂದ್ಬಿಟ್ರು. ಬೇಗ ಕೆಲಸ ಮುಗಿಸಿ. ಅಯ್ಯೋ ದೇವ್ರೆ, ಏನೋ ಒಂದ್ ಮಾಡ್ರಿ ಬೇಗ. ಆಯ್ತು ಆಯ್ತು. ಅಯ್ಯೋ ಬೇಗ ಬನ್ರಿ. ಅಯ್ಯೋ ಬಂದ್ಬಿಟ್ರು, ಬೇಗ ಬನ್ರಿ. ಭಾವ ಎಲ್ಲಿ ಚಂದ್ರಿಕಾ? ಅದು ಇಲ್ಲ ಇದ್ರು. ಇಲ್ಲಿದ್ದೀನಿ ಬಾ. ಇಲ್ಲ ಇದ್ದಾರಲ್ಲ. ಇಲ್ಲೇ ಇದ್ದೀರಾ? ನಾಣಿ ಸರ್, ಎಲ್ಲರ ಲಗೇಜ್ನು ಕಾರಲ್ಲಿ ಇಟ್ಟಾಯ್ತಾ? ಎಲ್ರ ಲಗೇಜ್ ಆಗ್ಲೇ ಕಾರಲ್ಲಿ ಇಟ್ಟೆ ಸರ್. ಬೇಗ ಹೊರಡೋಣ, ಇಲ್ಲಾಂದ್ರೆ ರಾಹುಗಾಲ ಬಂದ್ಬಿಡುತ್ತೆ. ಹೌದು, ಎಲ್ಲರೂ ಬೇಗ ಕಾರ್ ಹತ್ತಿ. ಆಂಟಿ, ನಿತ್ಯ ನನ್ನ ಕಾರಲ್ಲಿ ಬರ್ತಾಳೆ. ಸರಿ ಜೈ, ಹೋಗು ನಿತ್ಯ. ಬಾ ನಿತ್ಯ. ಇರಮ್ಮ, ಅವ್ರವ್ರದೇ ಕಾರ್ ಇರುವಾಗ ನಿನ್ ಕಾರಲ್ಲಿ ನಿತ್ಯ ಯಾಕೆ ಜೈ? ಮದುವೆ ಆಗೋರು ಒಟ್ಟಿಗೆ ಬಂದ್ರೆ ತಪ್ಪೇನತ್ಗೆ? ಏನೋ ತೊಂದ್ರೆ ಇದೆ ಅಂತಾನೆ ಅಲ್ವಾ ಗುಡಿಲಿ ಪೂಜೆ ಮಾಡಕ್ ಕೊಟ್ಟಿರೋದು? ಆ ಶಾಸ್ತ್ರ ಮುಗಿಯೋ ತನಕ ಬೇರೆ ಬೇರೆ ಇರೋದ್ ಬೇಡ್ವಾ? ಒಟ್ಟಾಗಿರ್ಬೇಕು ಅಂತ ಪೂಜೆ ಮಾಡುವಾಗ ಬೇರೆ ಯಾಕಿರ್ಬೇಕು ಅತ್ತೆ? ನಾನ್ ಹೇಳ್ದೆ ಈ ಮದ್ವೆ ಕೆಲ್ಸನ ಬೀಗ್ರ ಜೊತೆ ಸೇರಿ ಮಾಡ್ಬಾರ್ದು ಅಂತ. ನಾನ್ ಬೇಡ ಅಂದ್ರೂ ಕೇಳ್ದೆ ಚಪ್ರ ಹಾಕೋ ಶಾಸ್ತ್ರ ಒಟ್ಟಿಗೆ ಮಾಡಿದ್ರಿ. ಆಮೇಲೆ ಏನಾಯ್ತು ನೀವೇ ನೋಡಿದ್ರಲ್ಲ. ಪುರೋಹಿತರು ಹೇಳ್ದಾಗೆ ಮಾಡಿದ್ದು. ಆ ವಿಘ್ನ ಎಲ್ಲ ದೂರ ಮಾಡೋಕೆ ಈ ಪೂಜೆ ಅಲ್ವಾ? ಯಾರು ಪುರೋಹಿತರು ಹೇಳಿದ್ರೆ ಕೇಳ್ತೀರಾ? ಅದೇ ಈ ಮನೆ ಹೆಣ್ಮಗ್ಳು ಒಳ್ಳೇದ್ ಹೇಳಿದ್ರೆ ಕೇಳಲ್ಲ. ರಾವ್ ಕಾಲ ಹತ್ರ ಬರ್ತಿದೆ, ಈಗ ಈ ಡಿಸ್ಕಷನ್ ಯಾಕೆ ಮೇಡಮ್? ನಾನ್ ಹೇಳ್ತಿರೋದು ಕೂಡ ಈ ಮನೇಲಿ ಕೆಟ್ಟದ್ದು ನಡಿಬಾರ್ದು ಅಂತ. ಸರಿ ಸರಿ, ಇವ್ರು ಯಾಕೋ ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ನಾವ್ಯಾಕೆ ಬೇಡ ಅನ್ನೋದು ಜೈ? ಜೈ, ಇನ್ನು ನಿತ್ಯ ನಿನ್ ಜೊತೆಗೆ ಟ್ರಾವೆಲ್ ಮಾಡ್ತಾಳೆ, ಮದ್ವೆ ಆದ್ಮೇಲೆ ನಿನ್ ಜೊತೆಗೆ ಇರ್ತಾಳೆ. ನಾನಾಗ್ಲೇ ಅವಳನ್ನ ಮಿಸ್ ಮಾಡ್ಕೋತಿದ್ದೀನಿ. ಅವಳನ್ನ ಪರ್ಮನೆಂಟ್ ಆಗಿ ಮಿಸ್ ಮಾಡ್ಕೊಳ್ಳಿ ಅನ್ನೋದೇ ಅಲ್ವಾ ನಮ್ ಪ್ರಯತ್ನ. ಸೊ ನಿನ್ನ ಅತ್ತೆನೂ ಯಾಕೋ ಹೀಗ್ ಮಾತಾಡ್ತಿದ್ದಾರೆ. ಇದನ್ನ ನಾನು ನೀನು ನಮ್ದೇ ಇದ್ರು ಅವ್ರಿಗಿಂಥ ಸೆಂಟಿಮೆಂಟ್ಸ್ ಇರುವಾಗ ನಾವ್ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹೌದು ಜೈ, ರೂಪಾ ಅವ್ರು ಅನ್ಕೊಂಡಿರೋದು ಕರೆಕ್ಟೇನೆ. ನಮ್ಮವ್ರು ಅಂದ್ಕೊಂಡಿರೋರು ನಮ್ ಕ್ಷೇಮನೇ ಬಯಸ್ತಾರೆ. ನಮ್ಮವ್ರು ಅನ್ನೋ ಫೀಲಿಂಗ್ ನಿಮ್ಗಿದ್ರೆ ತಾನೆ ಸರಿ, ಅವ್ರವ್ರ ಇಷ್ಟ. ಅತ್ತೆ, ಇಟ್ಸ್ ಓಕೆ, ನಿಮ್ ಮಾತನ್ನ ನಾನು ಒಪ್ಕೋತೀನಿ. ನಿತ್ಯ ನಡಿ, ಗುಡಿಲ್ ಸಿಗೋಣ. ಏಯ್ ನಡಿ ನಡಿ. ಹ್ಯಾಪಿ ಜರ್ನಿ ರೂಪಾ. ಆ ಕಾರ್ ಹಿಂದೆನೆ ಹೋಗಿ ಅವರ ಸಾವನ್ನ ನನ್ನ ಕಣ್ಣಾರೆ ನೋಡ್ಬೇಕು. ಯಾರು ನೋಡು? ಅನ್ನೋನ್ ನಂಬರ್ ಸರ್. ಹಲೋ, ಯಾರು? ಪೇಪರಲ್ಲಿ ನೀವು ಹಾಕಿರೋ ನ್ಯೂಸ್ ನೋಡಿ ಫೋನ್ ಮಾಡಿದೆ. ನೀವ್ ಯಾರು? ನಾನು ಯಾರು ಆಮೇಲೆ ಹೇಳ್ತೀನಿ. ನೀವು ಪೇಪರಲ್ಲಿ ಒಂದು ನ್ಯೂಸ್ ಜೊತೆಗೆ ಫೋಟೋ ಹಾಕಿದ್ರಲ್ವಾ, ಅವ್ರು ಇವಾಗ ಇಲ್ಲೇ ಇದ್ದಾರೆ. ಫೋನ್ ಒಂದ್ಸಲ ತುಳಸಿ ಕೊಡು, ನಾನೊಂದ್ಸಲ ಅವ್ರ ಹತ್ರ ಮಾತಾಡ್ಬೇಕು. ಸಾರಿ, ಈಗ ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ತುಳಸಿಗೆ ಏನಾಗಿದೆ? ನೀವೀಗ ಎಲ್ಲಿದ್ದೀರಾ? ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಮೊದಲು ಅವ್ರನ್ನ ಒಪ್ಸಿದ್ರೆ ನನಗೇನ್ ಕೊಡ್ತೀರಾ? ದುಡ್ಡು ಕೊಡ್ತೀನಯ್ಯ. ಎಷ್ಟು ಕೊಡ್ತೀರಿ? 1 ಲಕ್ಷ ಕೊಡ್ತೀರಾ? 10 ಲಕ್ಷ ಕೊಡ್ತೀನಿ. ಮೊದಲು ನಾವೆಲ್ಲಿ ಬರ್ಬೇಕು ಹೇಳು? ಜಯನಗರ ಶ್ರೀ ಹಾಸ್ಪಿಟಲ್. ದುಡ್ಡು ತಗೊಂಡು ಬೇಗ ಬನ್ನಿ. 15 ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀವಿ. ಥ್ಯಾಂಕ್ ಯು.
ಶ್ರೀನಿವಾಸ್ ಅವ್ರು ಬಂದಿದ್ದಾರೆ. ಅವರಿಗೆ ಗಂಗಾನ ಒಪ್ಪಿಸ್ಬೇಕು. ಆ ತಂದೆ ಮಗಳನ್ನ ಒಂದು ಮಾಡಬೇಕು. ಅದಕ್ಕಿಂತ ಮೊದಲು ರೂಪಾಗೆ ಗಂಗಾ ನಿನ್ನ ಮಗಳೇ ಅಂತ ನಾನು ಹೇಳ್ಬೇಕು. ನಿತ್ಯ ಹೊರಗಡೆನೆ ಕೂತಿದ್ದಾಳೆ. ಅವಳಿಗೇನೇ ಹೇಳಿದ್ರು ಅವಳು ಕೇಳಲ್ಲ. ಅವಳು ಕಣ್ ತಪ್ಪಿಸಿ ಹೇಗಾದ್ರೂ ಮಾಡಿ ಇಲ್ಲಿಂದ ಆಚೆ ಹೋಗ್ಬೇಕು. ತುಳಸಿ ಪೇಪರ್ ಆಡ್ ಬಗ್ಗೆ. ಹಾ ತುಳಸಿ ಎಲ್ಲಿ? ದುಡ್ಡು ತಂದ್ರ? ಇಲ್ ಬೇಡ, ಪಕ್ಕಕ್ಕೆ ಬನ್ನಿ. ಈಗ ದುಡ್ಡು ಕೊಡಿ ಸರ್. ತುಳಸಿ ಹಾಸ್ಪಿಟಲ್ ಯಾಕಿದ್ದಾಳೆ? ಅವಳಿಗೆ ಏನಾಗಿದೆ? ಈಗ ಹೇಗಿದ್ದಾಳೆ? ಗಾಬರಿ ಆಗೋದೇನ್ ಬೇಡ ಸರ್. ವೀಕ್ ಆಗಿದ್ದಾರೆ ಅಂತ ಇಲ್ಲಿ ಅಡ್ಮಿಟ್ ಮಾಡಿದ್ರು. ಈಗ ಆರಾಮಾಗಿದ್ದಾರೆ. ಬೇಗ ನನಗಳನ್ನ ತೋರಿಸು ಪ್ಲೀಸ್. ಇರಿ ಸರ್, ಅವರು ಪೇಷಂಟ್, ಅವ್ರು ಎಲ್ಲೂ ಓಡ್ ಹೋಗಲ್ಲ. ಮೊದಲು ದುಡ್ಡು ಕರೆಕ್ಟ್ ಆಗಿದೆಯಾ ಇಲ್ವೋ ಅಂತ ನೋಡಕ್ ಬಿಡಿ. ಮಾರ್ನಿಂಗ್ ನಿತ್ಯ, ಎಲ್ಲಿದ್ಯಾ? ಸ್ವರ್ಗದಲ್ಲಿ ಮಾಮ್. ವಾಟ್? ಇಲ್ದೆ ಇನ್ನೇನು ಮಾಮ್. ಆ ಗಂಗಾ ನನ್ ಪ್ಲೇಸಲ್ಲಿದ್ದು ಅಷ್ಟು ಐಶ್ವರ್ಯದ ಜೊತೆ ಸುಖ ಪಡ್ತಿದ್ರೆ ನಾನ್ ಮಾತ್ರ ಅಷ್ಟು ದರಿದ್ರದಾಗಿರೋ ಈ ಹಾಸ್ಪಿಟಲ್ ಸ್ಮೆಲ್ಗೆ ನರ್ಕ ನೋಡ್ತಿದ್ದೀನಿ. ಕೂಲ್ ಬೇಬಿ. ಗಂಗಾ ನಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ. ಅವ್ರ ಅಮ್ಮಂಗೋಸ್ಕರ ನೀನ್ ಇಷ್ಟು ಕಷ್ಟಪಡಕ್ಕಾಗಲ್ವಾ? ಹಾ ಮಾಮ್, ನಿನಗೇನು ಆರಾಮಾಗಿ ಹೇಳ್ತ್ಯಾ. ಅದ್ ಸರಿ, ನೀನೆಲ್ಲಿದ್ಯಾ? ನಾವೆಲ್ಲರೂ ಅನಂತಗಿರಿಗೆ ಹೋಗ್ತಿದೀವಿ. ಅಷ್ಟು ದೂರನಾ? ಅಲ್ಲೇನೋ ಪೂಜೆ ಮಾಡ್ಬೇಕಂತೆ. ಮೇಡಮ್, ನಮ್ಮಮ್ಮ ಹೇಗಿದ್ದಾಳೋ ಕೇಳಿ ನೋಡಿ ಮೇಡಮ್. ನಿತ್ಯ, ಗಂಗಾ ಅವರಮ್ಮ ಈಗ ಹೇಗಿದ್ದಾರೆ? ಫೈನ್, ನೆನ್ನೆಗಿಂತ ಬೆಟರ್ ಆಗಿದ್ದಾಳೆ. ಹೋ ಗುಡ್. ಮೇಡಮ್, ನಮ್ಮಮ್ಮನ ಹತ್ರ ಮಾತಾಡ್ಸೋಕೆ ಹೇಳಿ ಮೇಡಮ್. ನಿತ್ಯ, ಒಂದ್ಸಲ ಗಂಗಾ ಅವ್ರ ಅಮ್ಮಂಗೆ ಫೋನ್ ಕೊಡು. ಅವಳನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ಹೇಳಿದ್ದಾರೆ. ಎಲ್ಲ ಕರೆಕ್ಟ್ ಆಗೇ ಇದೆ. ಈಗಲಾದ್ರೂ ತುಳಸಿನ ತೋರಿಸ್ತೀಯಾ? ಬನ್ನಿ ಸರ್. ಈ ವಿಷಯ ನೀವು ಯಾರಿಗೂ ಹೇಳ್ಬಾರ್ದು. ಹೇಳಿದ್ರೆ ನನ್ನ ಕೆಲಸ ಹೋಗುತ್ತೆ ಸರ್.
ಬನ್ನಿ ಸರ್, ಇವರೇ ನೋಡಿ. ಎಲ್ಲಯ್ಯ ತುಳಸಿ? ಇಲ್ಲೇ ಇರಬೇಕು ಸರ್, ಈ ರೂಮಲ್ಲಿ ಅವ್ರು ಪೇಷಂಟ್ ಆಗಿದ್ರು. ರಾಸ್ಕಲ್, ದುಡ್ಡು ತಗೊಂಡು ನಾಟಕ ಆಡ್ತಿದ್ಯಾ? ನಿಜ ಸರ್, ನಿಮ್ಮಂತ ದುಡ್ಡಿರೋರಿಗೆ ನಾನು ಯಾಕೆ ಸುಳ್ಳು ಹೇಳಿ ಸರ್? ಬೇಕಾದ್ರೆ ಈ ಆಕ್ಸಿಜನ್ ಮಾಸ್ಕ್, ಸಲೈನ್ ನೋಡಿ ಸರ್. ಈ ಬೆಡ್ ಮೇಲೆನೆ ಅವರಿದ್ರು ಸರ್. ಮತ್ತೆಲ್ಲಿಗೆ ಹೋಗಿರ್ತಾಳೆ? ಮೆಡಿಸಿನ್ ತರಕ್ ಹೊರಗೆ ಹೋಗಿರ್ಬೇಕು ಸರ್. ಬನ್ನಿ ನೋಡೋಣ ಸರ್. ಸರಿ ಬಾ. ಓಕೆ ಮಾಮ್, ಅಷ್ಟು ಬೇಕು ಅಂದ್ರೆ ಒಂದು ಪಿಕ್ ತೆಗೆದು ಕಳಿಸ್ತೀನಿ, ಅದ್ರಲ್ಲೇ ಮ್ಯಾನೇಜ್ ಮಾಡೋಕ್ ಹೇಳು. ಏನಾದ್ರೂ ಒಂದ್ ಮಾಡು ನಿತ್ಯ, ಗಂಗಾ ತುಂಬಾ ಹೆದರ್ಕೋತಿದ್ದಾಳೆ. ಜಸ್ಟ್ ಅ ಮಿನಿಟ್, ಈಗ್ಲೇ ಫೋಟೋ ತೆಗೆದು ಕಳಿಸ್ತೀನಿ, ಲೈನಲ್ಲೇ ಇರು. ಹಾ. ಮಾಮ್, ಅವಳು ರೂಮಲ್ಲಿ ಕಾಣ್ತಿಲ್ಲ. ಬೇಡ ಬೇಡ ಬೇಡ, ಹೇಳ್ಸೋದ್ ಬೇಡ. ನಿದ್ರೆ ಮಾಡ್ಲಿ ಬಿಡು. ನಿದ್ರೆ ಮಾಡೋರ್ದು ಫೋಟೋ ತೆಗಿಬಾರ್ದು. ಗಂಗಾ, ನಿಮ್ಮಮ್ಮ ನಿದ್ರೆ ಮಾಡ್ತಿದಾರಂತೆ. ಅವ್ರಿಗೆ ಎಚ್ಚರ ಆದ್ಮೇಲೆ ನಿತ್ಯ ಫೋಟೋ ತೆಗೆದು ಕಳಿಸ್ತಾಳೆ, ಸರಿನಾ? Go and search, baby. Don't leave her. Go. ಡೋಂಟ್ ವರಿ ಮಾಮ್, ನೀನೇನು ಟೆನ್ಷನ್ ಪಡ್ಬೇಡ. ನನ್ನಿಂದ ತಪ್ಪಿಸ್ಕೊಂಡು ಅವಳು ಎಷ್ಟು ದೂರ ಓಡ್ ಹೋಗ್ತಾಳೋ ನಾನು ನೋಡ್ತೀನಿ. ಎಲ್ಲೇ ಹೋದ್ರೂ ಎಳ್ಕೊಂಡು ಬರ್ತೀನಿ. ಬಾಯ್ ಬಾಯ್. ಛ, ಏಯ್ ತುಳಸಿ, ಎಲ್ ಸತ್ಯ ನೀನು? ನನ್ ಜೊತೆ ಆಟ ಆಡ್ತಿದ್ಯಾ? ತುಳಸಿ ತೋರಿಸಿದ್ರೆ ಕೋಟಿ ಆದ್ರೂ ಕೊಡ್ತಿದ್ದೆ. ಇದು ಇವಳ ಹತ್ರ ಬ್ರೀಫ್ ಕೇಸ್ ಇಸ್ಕೋ. ಸ್ಟುಪಿಡ್. ಮೇಡಮ್, ನಿಮ್ ಪೇಷಂಟ್ ಎಲ್ಲಿ ಮೇಡಮ್? ಅದನ್ನ ಕೇಳ್ಬೇಕಾದವಳು ನಾನು. ಅವಳನ್ನ ನೋಡೋದ್ ಬಿಟ್ಟು ಎಲ್ ಸತ್ತಿದ್ರು ನೀವೆಲ್ಲ? ಇರ್ರೆಸ್ಪಾನ್ಸಿಬಲ್ ಇಡಿಯಟ್ಸ್. ಛೇ.